ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಓಂ ಪುರಾಣ ಗುಚ್ಛ ಕರ್ತಾರಂ ಸರ್ವಸಿದ್ಧಿ ಸಮನ್ವಿತಂ ಕವಿಶ್ರೇಷ್ಠಮಹಂ ವಂದೇ ವೇದವ್ಯಾಸಂ ಜಗದ್ಗುರುಂ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 382ನೆಯ ಭಾಗ. ಭೂದೇವಿಯು ವರಾಹ ಮೂರ್ತಿಯನ್ನು, ಸ್ವಾಮಿಯೇ, ನೀನು ಪರ್ವತದಲ್ಲಿರುವ 6 ತೀರ್ಥಗಳ ಬಗ್ಗೆ ಹೇಳಿದೆಯಲ್ಲ, ಅವುಗಳ ಮಹಾತ್ಮೆಯನ್ನು ನನಗೆ ತಿಳಿಸು. ಯಾವ ಕಾಲದಲ್ಲಿ ಅವುಗಳಲ್ಲಿ ಸ್ನಾನ ಮಾಡುವುದರಿಂದ ಲಭಿಸುವ ಫಲಗಳು ಯಾವುವು? ಹೀಗೆಂದು ಕೇಳಿದಳು. ಪೃಥ್ವಿದೇವಿ, ಮೊದಲು ನಾರಾಯಣಾಚಲದ ಮಹಾತ್ಮೆಯನ್ನು ತಿಳಿಸುತ್ತೇನೆ. ದೇವತೆಗಳು, ಮಹರ್ಷಿಗಳು, ಸನಕಾದಿ ಯೋಗಿಗಳು ಪರಮಾತ್ಮನ ನಿವಾಸವಾದ ನಾರಾಯಣಾಚಲವನ್ನು ಕೃತಯುಗದಲ್ಲಿ ಅಂಜನಾದ್ರಿ ಎಂದು, ತ್ರೇತಾಯುಗದಲ್ಲಿ ನಾರಾಯಣಾಚಲ ಎಂದು, ದ್ವಾಪರ ಯುಗದಲ್ಲಿ ಸಿಂಹಶೈಲ ಎಂದು, ಕಲಿಯುಗದಲ್ಲಿ ಶ್ರೀ ವೆಂಕಟಗಿರಿ ಎಂದು ಕರೆಯುವರು. ಈ ಗಿರಿಯಿಂದ ಸಹಸ್ರ ಯೋಜನ ದೂರದಲ್ಲಿರುವವನಾಗಲಿ ದ್ವೀಪಾಂತರಸ್ಥನಾಗಲಿ ಈ ಪರ್ವತ ಇರುವ ದಿಕ್ಕಿಗೆ ಮುಖ ಮಾಡಿ ನಿಂತು ಭಕ್ತಿಯಿಂದ ನಮಸ್ಕರಿಸಿದರೆ ಆ ಮನುಷ್ಯನು ಸಕಲ ಪಾಪಗಳಿಂದ ಮುಕ್ತನಾಗಿ ವೈಕುಂಠ ಲೋಕವನ್ನು ಸೇರುತ್ತಾನೆ. ಈ ಪರ್ವತದಲ್ಲಿ 6 ತೀರ್ಥಗಳಿವೆ. ಅವುಗಳ ಮಹಿಮೆ ಮತ್ತು ಸ್ನಾನ ಮಾಡಬೇಕಾದ ವಿಶೇಷ ಕಾಲಗಳೆಂದರೆ, ಮಖ ನಕ್ಷತ್ರ ಯುಕ್ತವು ರವಿಯು ಕುಂಭಲಗ್ನದಲ್ಲಿರುವ ಮಾಘ ಪೂರ್ಣಿಮೆಯು ಸ್ನಾನಕ್ಕೆ ಮಹಾಪರ್ವಕಾಲವಾಗಿದೆ. ಈ ಪರ್ವತದಲ್ಲಿ ಲೋಕಪಾವನೆಯಾದ ಕುಮಾರಧಾರ ಎಂಬ ಸರೋವರವಿದೆ. ಮೇಲೆ ಹೇಳಿದ ದಿನ ಮಧ್ಯಾಹ್ನದ ಸಮಯದಲ್ಲಿ ತೀರ್ಥ ಸ್ನಾನ ಮಾಡಿದವನು ಗಂಗಾದಿ ಸರ್ವತೀರ್ಥಗಳಲ್ಲಿ ನಿಯಮದಿಂದ 12 ವರ್ಷಗಳ ಕಾಲ ಸ್ನಾನ ಮಾಡಿದ ಪುಣ್ಯ ಫಲವನ್ನು ಪಡೆಯುವನು. ಆ ದಿನ ಪಾರ್ವತಿ ಪುತ್ರನಾದ ಕಾರ್ತಿಕೇಯನು ಪತ್ನಿ ದೇವಸೇನಾ ದೇವಿಯೊಂದಿಗೆ ಆ ತೀರ್ಥದಲ್ಲಿ ಸ್ನಾನ ಮಾಡಿ ಶ್ರೀನಿವಾಸನನ್ನು ಪೂಜಿಸುವನು. ಉತ್ತರ ನಕ್ಷತ್ರದಿಂದ ಕೂಡಿದ ಸೂರ್ಯನು ಮೀನ ಲಗ್ನದಲ್ಲಿರುವಾಗ ಫಾಲ್ಗುಣ ಮಾಸದ ಪೌರ್ಣಿಮೆಯ ದಿನ ಮಧ್ಯಾಹ್ನ ಈ ಪರ್ವತದ ಕಣಿವೆಯಲ್ಲಿರುವ ಪಂಚತೀರ್ಥಗಳ ಸಮೂಹದಲ್ಲಿ ಸ್ನಾನ ಮಾಡಿದವನಿಗೆ ಪುನರ್ಜನ್ಮ ಎಂಬುದು ಇರುವುದಿಲ್ಲ. ಸೂರ್ಯನು ಮೇಷರಾಶಿಯಲ್ಲಿರುವಾಗ ಚೈತ್ರ ಮಾಸದ ಪೂರ್ಣಿಮೆಯೆಂದು ಪ್ರಾತಃ ಕಾಲದಲ್ಲಿ ಆಕಾಶಗಂಗೆ ತೀರ್ಥದಲ್ಲಿ ಸ್ನಾನ ಮಾಡಿದ ಮನುಷ್ಯನು ಮೋಕ್ಷವನ್ನೇ ಪಡೆಯುವನು. ಸೂರ್ಯನು ದ್ವಾದಶಿಯಿಂದ ಕೂಡಿದ ಭಾನುವಾರ ವೃಷಭ ರಾಶಿಯಲ್ಲಿದ್ದಾಗ ಅಥವಾ ಯಾವ ಮಾಸದಲ್ಲಾದರೂ ಪುಷ್ಯ ಅಥವಾ ಹಸ್ತ ನಕ್ಷತ್ರಗಳಿಂದ ಕೂಡಿದ ಭಾನುವಾರ ಮಂಗಳವಾರಗಳಲ್ಲಾಗಲಿ ಪಾಂಡವ ತೀರ್ಥದಲ್ಲಿ ಶುಕ್ಲ ಕೃಷ್ಣ ಪಕ್ಷದ ಯಾವುದೇ ದಿನ ಸ್ನಾನ ಮಾಡುವವನು ಎಲ್ಲ ಕಷ್ಟಗಳನ್ನು ಕಳೆದುಕೊಂಡು ಪರದಲ್ಲಿ ಸ್ವರ್ಗಲೋಕವಾಸಿಯಾಗುವನು. ಯಾವುದೇ ಮಾಸದ ಯಾವುದೇ ಪಕ್ಷದ ಪುಷ್ಯ ಅಥವಾ ಹಸ್ತ ನಕ್ಷತ್ರ ಸಪ್ತಮಿ ತಿಥಿಯಿಂದ ಕೂಡಿದ ಭಾನುವಾರದ ದಿನ ಈ ಪರ್ವತಾಗ್ರದಲ್ಲಿರುವ ಪಾಪನಾಶನ ತೀರ್ಥದಲ್ಲಿ ಸ್ನಾನ ಮಾಡಿದವನು ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪಗಳಿಂದ ಮುಕ್ತನಾಗುವನು. ಬಂಧುಗಳೇ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಎಲ್ಲರಿಗೂ ಒಳಿತಾಗಲಿ. ಜೈ ಶ್ರೀರಾಮ್.